ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಂಧನದ ಭೀತಿ. ಹಾಗಾದ್ರೆ ಯಡಿಯೂರಪ್ಪ ಅವರು ಎಲ್ಲಿ ಹೋದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಿದೆ. ಯಡಿಯೂರಪ್ಪ ಅವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲೂ ಇಲ್ಲ, ದೆಹಲಿಯಲ್ಲೂ ಇಲ್ಲ, ಶಿವಮೊಗ್ಗದಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಬಂಧನದ ವಾರೆಂಟ್ ಇಶ್ಯೂ ಆಗ್ತಾ ಇದ್ದ ಹಾಗೇನೆ ಬಿಎಸ್ ಯಡಿಯೂರಪ್ಪನವರು ನಾಪತ್ತೆಯಾದ್ರ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಬಿಎಸ್ ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಈಗ ಕೋರ್ಟ್ ಕೂಡ ವಾರೆಂಟ್ ಅನ್ನು ಹೊರಡಿಸಿರುವಂತದ್ದು. ಸಹಜವಾಗಿಯೇ ನಾಪತ್ತೆ ಆಗ್ಬಿಟ್ರ ಬಿಎಸ್ ಯಡಿಯೂರಪ್ಪನವರು ಅನ್ನುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CID ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ರು. ಆ ಮಾಹಿತಿಗಳ ಪ್ರಕಾರ ಯಡಿಯೂರಪ್ಪನವರು ನಿನ್ನೆ ಅಷ್ಟೇ ಬೆಂಗಳೂರಿನಿಂದ ದೆಹಲಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿದ್ರು. ದೆಹಲಿಯಲ್ಲಿ ಇದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಹೇಳಿರುವಂಥದ್ದು. ತಮ್ಮ ಏನೋ ಒಂದು ರಿಪ್ಲೈ ಏನಿತ್ತು, CID ಅಧಿಕಾರಿಗಳಿಗೆ ಕೊಟ್ಟಂಥ ರಿಪ್ಲೈ ಏನಿತ್ತು, ಆ ರಿಪ್ಲೈಯ ಪ್ರಕಾರ ಅವರು ದೆಹಲಿಯಿಂದ ಒಂದಷ್ಟು ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮಗಳಿತ್ತು, ಪೂರ್ವ ನಿಯೋಜಿತ ಕಾರ್ಯಕ್ರಮ, ಅದನ್ನು ಮುಗಿಸ್ಕೊಂಡು ವಾಪಸ್ ನಾನು 17ನೇ ತಾರೀಕು ಅಂದರೆ ಬೆಂಗಳೂರಿಗೆ ವಾಪಸ್ ಬರ್ತೀನಿ, 17ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಕೂಡ ಒಂದು ರಿಪ್ಲೈನ ಕೂಡ ಕೊಟ್ಟಿದ್ರು. ಆದರೆ CID ಅಧಿಕಾರಿಗಳು ಅದಕ್ಕೆ ಕಾಯಕ್ಕೆ ತಯಾರಿರಲಿಲ್ಲ. ಯಾಕೆಂದ್ರೆ ಅವರು ಹೇಳಿದಂಥದ್ದು ನಮಗೆ ಹೌದು, ಅವರು ನಮಗೆ 17ನೇ ತಾರೀಕು ವಿಚಾರಣೆಗೆ ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ವಿಚಾರಣೆಗೆ ಬರ್ತೀನಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದರೆ ಅವರನ್ನ ಬಿಟ್ಟರೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ. ಜೊತೆಗೆ ಇನ್ನಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡುವಂಥದ್ದು ಮತ್ತು ಈಗ ಸಂತ್ರಸ್ತರೇನಿದ್ರು ಸಂತ್ರಸ್ತೆಯರನ್ನೇ ಅವರು ಖರೀದಿ ಮಾಡುವಂಥ ಪ್ರಯತ್ನಗಳನ್ನು ಮತ್ತು ಅವರಿಗೆ ಹಣದ ಆಮಿಷವನ್ನು ಕೂಡ ಒಡ್ಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ನೀಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಬಂಧನದ ವಾರೆಂಟ್ ಅನ್ನ ಹೊರಡಿಸಬೇಕು ಅಂತೇಳಿ ಆದೇಶವನ್ನ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿಕೊಂಡ್ರು. ಆ ಮನವಿಯನ್ನ ಪುರಸ್ಕಾರ ಮಾಡಿ ಈಗ ಬಂಧನದ ವಾರೆಂಟ್ ಅನ್ನು ಕೂಡ ಈಗ ಇಶ್ಯೂವನ್ನ ಮಾಡಿರುವಂಥದ್ದು. ಅಂದ್ರೆ CID ಅಧಿಕಾರಿಗಳು ಈಗಿನ ಆದೇಶದ ಪ್ರಕಾರ, ಅಂದ್ರೆ ಈಗಿನ ಲೋಯರ್ ಕೋರ್ಟ್ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಆದೇಶದ ಪ್ರಕಾರ BSY ಅವ್ರನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬಂಧನಕ್ಕೆ ಒಳಪಡಿಸುವಂತ ಅಧಿಕಾರ CID ಅಧಿಕಾರಿಗಳಿಗೆ ಇರುವಂತದ್ದು. ಪ್ರೇಮ್.